ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ಧತೆಗಳಾಗ್ತಾ ಇದೆ. ಈ ಮಧ್ಯೆ ಸಿಎಂ ಮನೆಗೆ ವಿರಾಜಪೇಟೆ ಶಾಸಕ ಅವರ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಆಗಮಿಸಿದ್ದಾರೆ. ಸಿಎಂ ಜೊತೆ ಚರ್ಚೆ ನಡೆಸೋದಕ್ಕೆ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಬಂದಿರೋದು. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗೂ ಮುನ್ನ ಎಸ್ ಪೊನ್ನಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ. ಇದು ಎಸ್ ಪೊನ್ನಣ್ಣ, ವಿರಾಜಪೇಟೆ ಎಂಎಲ್ಎ ಮತ್ತು ಕಾನೂನು ಸಲಹೆಗಾರರು. ಅವರು ಸಿಎಂ ನಿವಾಸಕ್ಕೆ ಬಂದಿರುವಂತ ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು. ಬ್ರೇಕ್ಫಾಸ್ಟಿಗೂ ಮುಂಚಿತವಾಗಿ ಬೇರೆ ಯಾರಿಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇಲ್ಲ, ಇಬ್ಬರು ಮಾತ್ರ. ಆದರೆ ಅದಕ್ಕೂ ಮೊದಲು ಪೊನ್ನಣ್ಣ ಅವರು ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀವಿ. ಏನಾಗತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅನ್ನೋದು ಸಹಜ ಕುತೂಹಲ ರಾಜಕೀಯ ವಲಯದಲ್ಲೂ ಇದೆ, ಇಡೀ ರಾಜ್ಯದ ಜನರಲ್ಲೂ ಕೂಡ ಕುತೂಹಲ ಇದೆ. ನಾನು ಪ್ರಶಾಂತ್ ನಾಥ್ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಬಹುಶಃ ಇವತ್ತು ನಿಲುವು ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವರು ಕುರ್ಚಿಯ ವಿಚಾರಕ್ಕೆ ಅವರ ಸ್ಪಷ್ಟ ನಿಲುವನ್ನು ಡಿ ಕೆ ಶಿವಕುಮಾರ್ ಮುಂದೆ ಹೇಳುವಂತ ಸಾಧ್ಯತೆ ಇದೆ. ನಿಲುವು ಗೊತ್ತಾದ ನಂತರ ಡಿ ಕೆ ಶಿವಕುಮಾರ್ ಇದೇ ರೀತಿ ಇರ್ತಾರಾ ಅನ್ನೋದು ಪ್ರಶ್ನೆ. ರಕ್ಷತ್ ನೋಡಿ, ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇಷ್ಟೊಂದು ಕುತೂಹಲ ಕೆರಳಿಸುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೂರಾರು ಬಾರಿ ಕುಳಿತು ಇಬ್ಬರೇ ತಿಂಡಿ ತಿಂದಿದ್ದಾರೆ. ಬಟ್ ಇವತ್ತು ತಿಂಡಿ ತಿಂತಾ ಇರತಕ್ಕಂಥದ್ದು ವ್ಯಾಪಕ ಚರ್ಚೆಗೆ, ಕೋಟ್ಯಾಂತರ ಜನರ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ನನಗನ್ಸುತ್ತೆ ಎರಡು ಸಾಧ್ಯತೆಗಳನ್ನು ನಾನು ನೋಡ್ತಾ ಇದ್ದೀನಿ. ಒಂದು, ಈ ಸಭೆ ಡಿ ಕೆ ಶಿವಕುಮಾರ್ ಬಂದು 20-25 ನಿಮಿಷದಲ್ಲೇ ಹೊರಗಡೆ ಬಂದು ಫೋಟೋ ಅಪಾರ್ಚುನಿಟಿ ಅಂತೆಲ್ಲ ಆದರೆ ಇದು ತಾತ್ಕಾಲಿಕ ಕದನ ವಿರಾಮದ ರೀತಿಯಲ್ಲಿ ನೋಡ್ಬೋದು. ಅಂದರೆ ಇಬ್ಬರೂ ಸೇರಿ ತಿಂಡಿಗಿಂತ ಜಾಸ್ತಿ ಫೋಟೋ ಹೋಗಬೇಕು, ಇಬ್ಬರೂ ಜೊತೆಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು, ಆ ಮೂಲಕ ಅಧಿವೇಶನದ ಒಳಗಡೆ ಪ್ರವೇಶಿಸಬೇಕು. ಆ ಕಾರಣದಿಂದ ಹೈಕಮಾಂಡ್ ಒತ್ತಡ ಹಾಕಿದೆ. ನಾವು ಮುಂದೆ ನೋಡ್ತೀವಿ, ಈಗ ನೀವು ಟ್ರೂಸ್, ಇಬ್ಬರು ಕದನ ವಿರಾಮವನ್ನು ಘೋಷಿಸ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಒತ್ತಡ ಹಾಕಿದೆ. ಆ ಕಾರಣದಿಂದ ಸೇರ್ತಾ ಇದ್ದಾರೆ ಅಂತ ಆಗ್ಬೋದು. ಇನ್ ಕೇಸ್ ಈ ಸಭೆ 2 ಗಂಟೆ 2.5 ಗಂಟೆಗಳ ಕಾಲ ಸುದೀರ್ಘವಾಗಿ ಈ ಸಭೆ ನಡೆದರೆ ಆಗ ನನಗನ್ಸುತ್ತೆ ಹೈಕಮಾಂಡ್ ನಿಮ್ಮಿಬ್ಬರ ನಡುವೆ ಏನು ಒಪ್ಪಂದ ಆಗಿತ್ತು ಅನ್ನೋದರ ಬಗ್ಗೆ ನೀವಿಬ್ಬರು ಕುಳಿತು ಮೊದಲು ಚರ್ಚೆ ಮಾಡಿ ನಿಮ್ಮಿಬ್ಬರ ನಡುವೆ ಒಂದು ಸಂಧಾನಕ್ಕೆ ಬರೋದು ಸಾಧ್ಯ ಆದಲ್ಲಿ ನಂತರ ದಿಲ್ಲಿಗೆ ಬನ್ನಿ, ನಾವು ಅದನ್ನು ಅಧಿಕೃತವಾಗಿ ಘೋಷಿಸೋಣ ಅಂತಕ್ಕಂಥದ್ದು ಕೂಡ ಇರ್ಬೋದು. ಅಂದರೆ ಹೇಗೆ ಅಂತ ನೀವು ಕೇಳ್ಬೋದು ಈ ಪ್ರಶ್ನೆ. ಸಿದ್ದರಾಮಯ್ಯನವರು ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಈಗ ಅವರು 5 ವರ್ಷ ಅಂತ ಏನು ಬಹಿರಂಗವಾಗಿ ಹೇಳ್ತಿದ್ದಾರೆ, ಅದು ಬಹುಶಃ ಮೇವರೆಗೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತಕ್ಕಂಥದ್ದನ್ನೇನಾದರೂ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿದ್ದಲ್ಲಿ ನೀವಿಬ್ಬರೇ ಕುಳಿತುಕೊಂಡು ಅದನ್ನು ಮೇವರೆಗೋ ಏಪ್ರಿಲ್ವರೆಗೋ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಿ. ದಿಲ್ಲಿಗೆ ಬಂದು ಅದನ್ನು ಹೇಳೋದು ಹೈಕಮಾಂಡ್ಗೂ ಕೂಡ ಕಷ್ಟ ಆಗ್ಬೋದು, ಒಪ್ಪದೇ ಇದ್ದರೆ. ಆ ಕಾರಣದಿಂದ ನೀವಿಬ್ಬರು ಒಬ್ರಿಗೊಬ್ರು ಅದನ್ನು ಚರ್ಚೆ ಮಾಡಿ. ಇದಕ್ಕೆ ಪೂರಕವಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಇವತ್ತು ಡಿ ಕೆ ಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾಗಿಯಾಗ್ತಾ ಇದೆ. ಇವತ್ತು ಇಡೀ ದಿನ ಇಬ್ಬರು ನಾಯಕರು ಯಾವ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿಲ್ಲ. ಸಿಎಂ ಡಿಸಿಎಂ ಟಿಪಿ ಬ್ಲ್ಯಾಂಕ್ ಇದೆ. ಇವತ್ತು ಇಡೀ ದಿನ ಸಮಯ ಕಾಯ್ದಿರಿಸಲಾಗಿದೆ. ಒಂದು, ಈ ಮಾತುಕತೆ ಸುದೀರ್ಘವಾಗತ್ತೆ ಅನ್ನೋ ಲೆಕ್ಕ ಇಲ್ಲ, ಮಾತುಕತೆ ಮುಗಿದ ನಂತರ ರಾಜಕೀಯ ಚಟುವಟಿಕೆ ಬಿರುಸಾಗತ್ತೆ ಅನ್ನುವಂತ ಲೆಕ್ಕ. ಇಬ್ಬರು ಕೂಡ ಸರ್ಕಾರದ ಯಾವ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇಲ್ಲ. ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಅವರು ಭಾಗಿಯಾಗಬೇಕಾದಂಥ ಕಾರ್ಯಕ್ರಮಗಳು ಏನಿತ್ತು, ಪೂರ್ವ ನಿಗದಿತ ಕಾರ್ಯಕ್ರಮಗಳನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇದ್ದೀರಿ, ಇದು ಡಿ ಕೆ ಶಿವಕುಮಾರ್ ಅವರ ಟಿಪಿ ಕಾಯ್ದಿರಿಸಲಾಗಿದೆ, ಆ ಕಡೆ ಸಿದ್ದರಾಮಯ್ಯ ಅವರ ಟಿಪಿ ಕಾಯ್ದಿರಿಸಲಾಗಿದೆ. ಇಬ್ಬರು ಕೂಡ ಯಾವ ಕಾರ್ಯಕ್ರಮದಲ್ಲೂ ಇವತ್ತು ಭಾಗಿಯಾಗ್ತಾ ಇಲ್ಲ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಒಂದು, ಈ ಮೀಟಿಂಗ್ ಸುದೀರ್ಘವಾಗಿ ನಡೆಯುತ್ತೆ ಅನ್ನುವಂಥ ಮುನ್ಸೂಚನೆ. ಏನು ಹೇಳ್ತೀರಿ ಇದನ್ನ? ಟಿಪಿ ಇಬ್ಬರದು ಬ್ಲ್ಯಾಂಕು ಅಲ್ಲ ನೋಡಿ, ಬಹಳ, ಯಾಕೆಂದರೆ ಅವರಿಬ್ಬರು ಕೂಡ ಇವತ್ತು ದಿಲ್ಲಿಯಲ್ಲಿರ್ತಾರೆ ಅಂತಕ್ಕಂಥ ಮಾತಿತ್ತು. ಹೀಗಾಗಿ ಯಾವುದೇ ಸರ್ಕಾರಿ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿಲ್ಲ. ಮತ್ತು ಈ ಸಂದರ್ಭದಲ್ಲಿ ಈ ಮಾತುಕತೆಯಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರ ಫಾಲೋಅಪ್ಪು ಇರುತ್ತೆ. ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತಾರೆ, ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತಾರೆ. ನಾಳೆ ಮತ್ತೊಮ್ಮೆ ಎಲ್ಲರೂ ಸೇರಿ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನೀವು ತಳ್ಳಿ ಹಾಕುವಂತಿಲ್ಲ. ಸುದೀರ್ಘ ಅವಧಿಯವರೆಗೆ, ನಾನು ಅದಕ್ಕೆ ಹೇಳಿದೆ, 2 ಗಂಟೆ 2.5 ಗಂಟೆಗಳ ಕಾಲ ಮಾತುಕತೆ ನಡೆಯಲ್ಲ ಅಂತಕ್ಕಂಥದ್ದೇನಿಲ್ಲ ಇಬ್ಬರ ನಡುವೆ. ಆಗಲೇ ಒಂದು ಸಂಧಾನಕ್ಕೆ ಬಂದು, ಅಥವಾ
ಇಲ್ಲ ಹೀಗೆ ಮಾಡೋಣ ಮೇವರೆಗೆ ಕಾಯಿರಿ ಅಂತ ಸಿದ್ದರಾಮಯ್ಯನವರು ಏನು ಡಿ ಕೆ ಶಿವಕುಮಾರ್ಗೆ ಮನವೊಲಿಸ್ತಾರ. ನಾನು ಎರಡೂ ಸಾಧ್ಯತೆಗಳತ್ತ ನೋಡ್ತೀನಿ. ಏನು, ಒಂದು ಬಂದು ಫೋಟೋ ಅಪರ್ಚುನಿಟಿ ಕೊಟ್ಟು ಕದನ ವಿರಾಮದ ರೀತಿಯಲ್ಲಿ ಹೈಕಮಾಂಡ್ ಅಧಿವೇಶನ. ಎಸ್, ನನಗೆ ಇಲ್ಲೇ ಒಂದು ಪ್ರಶ್ನೆ ಇದೆ. ಈಗ 2.5 ಗಂಟೆ 3 ಗಂಟೆ ಇಬ್ರು ಕೂತು ಮಾತನಾಡೋದೇನಿದೆ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಒಬ್ರು ಕುರ್ಚಿ ಬಿಟ್ಟು ಕೊಡಲ್ಲ ಅಂತ, ಒಬ್ರು ಕುರ್ಚಿ ಬಿಟ್ಟು ಕೊಡಿ ಅಂತ. ಈ ಮಧ್ಯೆ ಬೇರೆ ಮಾತುಕತೆಗಳೇನು? ರಕ್ಷತ್, ಮಾತುಕತೆಗಳೇನು ಇದು ನಡೆಯಲ್ಲ. ಕುರ್ಚಿ ಬಿಟ್ಕೊಡ್ತೀರಾ, ಬಿಟ್ಕೊಡಲ್ಲ, ಹಂಗೇನು ಮಾತುಕತೆ ನಡೆಯಲ್ಲ. 2023ರಲ್ಲಿ ಏನಾಗಿತ್ತು, ಡಿ ಕೆ ಶಿವಕುಮಾರ್ ಹಿಂದೆ ಏನಾಗಿತ್ತು. ಈಗ ನಾನು ನೀವು ಕುಳಿತುಕೊಂಡು ಲೋಕಾಭಿರಾಮವಾಗಿ ಚರ್ಚೆ ಹೇಗೆ ಮಾಡ್ತೀವೋ ಹಾಗೆ ಮುಖ್ಯ. ಆಮೇಲೆ ಇಬ್ಬರು ತುಂಬ ಸೀಸನ್ಡ್ ಇದ್ದಾರೆ. ನಾವು ಅಂದುಕೊಂಡಂತೆ ಅವರಿಬ್ಬರು ಕೂಡ ಏನು ಕುರ್ಚಿಗೋಸ್ಕರ ಈ ರಾಜಕಾರಣಿಗಳ ಗಲಾಟೆಯನ್ನು ನಾನು ಅನೇಕ ಬಾರಿ ನೋಡಿದ್ದೀನಿ ಅಲ್ವಾ. ಅವರು ನೀವು ಎಷ್ಟೇ ಹೊರಗಡೆ ಮಾಹೋಲ್ ಕ್ರಿಯೇಟ್ ಆಗಿರುತ್ತೆ ಶತ್ರುಗಳ ರೀತಿಯಲ್ಲಿ, ಬಟ್ ಇಬ್ಬರ ನಡುವೆ ತುಂಬ ಭಾಳ ಕ್ಲಾರಿಟಿ ಇರುತ್ತೆ. ನಾವು ಕುರ್ಚಿಗೋಸ್ಕರ ಮಾತ್ರ ಹೊಡೆದಾಡ್ತಿದ್ದೀವಿ ಅನ್ನೋ ಕ್ಲಾರಿಟಿ ನಿಶ್ಚಿತವಾಗಿರುತ್ತೆ. ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರು ಕುಳಿತುಕೊಂಡ್ರೆ ಗಂಟೆಗಟ್ಟಲೆ ಮಾತಾಡಬಲ್ಲಂಥ ವ್ಯಕ್ತಿತ್ವಗಳು, ರಾಜಕಾರಣಿಗಳು, ಸುದೀರ್ಘವಾಗಿ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದೇನು, ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರನ್ನು ಮನವೊಲಿಸ್ತಾರೆ. 3 ಸಾಧ್ಯತೆಗಳು ರೀ ಇಡೀ ಸಭೆದು. ಒಂದು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರನ್ನು ಡಿ ಕೆ ಸ್ವಲ್ಪ ತಾಳ್ಮೆಯಿಂದಿರು, ಸ್ವಲ್ಪ, ಯಾಕಂದರೆ ಸಿದ್ದರಾಮಯ್ಯನವ್ರಿಗೊಂದು ಆ ಸೀನಿಯಾರಿಟಿ, ಅಥಾರಿಟಿ ಇದೆ ಅವ್ರಿಗೆ ಸಾರ್ವಜನಿಕ ಜೀವನದ. ಸ್ವಲ್ಪ ತಾಳ್ಮೆಯಿಂದಿರು, ಸ್ವಲ್ಪ ನಾನು ಈ ಬಜೆಟ್ ಮಂಡಿಸ್ತೀನಿ, ದೇವರಾಜ ಅರಸರ ರೆಕಾರ್ಡ್ ಇದೆ, ನನಗೂ ಜೀವನದಲ್ಲಿ ಅದು ಭಾಳ ಮುಖ್ಯ, ಒಂದು ಗ್ರೇಸ್ಫುಲ್ ಎಕ್ಸಿಟ್ ನನಗೂ ಕೊಡು ಅಂತ ಕೇಳುವಂಥ ಸಾಧ್ಯತೆಗಳು. ನಾನು ಗ್ರೇಸ್ಫುಲ್ ಎಕ್ಸಿಟ್ ಬೇಕು. ನನ್ನ ರಿಟೈರ್ಮೆಂಟ್ ಟೈಮಲ್ಲಿ ನೀವು ತರಾತುರಿಯಲ್ಲಿ ರಿಟೈರ್ಮೆಂಟ್ ಮಾಡಿಸೋದು ಅಂದರೆ ಹೆಂಗೆ? ನಂದು ಒಂದಿಷ್ಟು ಬಜೆಟ್ ಮಂಡನೆ ಅಂತಕ್ಕಂಥ ಕನಸುಗಳಿವೆ, ಅದನ್ನು ನಾನು ಪೂರ್ಣಗೊಳಿಸ್ತೀನಿ, ನಂತರ ಹೆಂಗೆ ಬಿಟ್ಕೊಡ್ತೀನಿ. ಇದನ್ನು ಸಿದ್ದರಾಮಯ್ಯನವರೇ ಡಿ ಕೆ ಕನ್ವಿನ್ಸ್ ಮಾಡಿ ದಿಲ್ಲಿಗೆ ಹೋಗಿ. ಸೊ ಈ ಹಂತದಲ್ಲಿ ಹಂಗಿದ್ರೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡೋದಕ್ಕೆ ತಯಾರಿರೋ ಮನಸ್ಥಿತಿಯಲ್ಲಿದ್ದಾರೆ. ಅಲ್ಲ, ಮನಸ್ಸಲ್ಲಿ ಅಂದರೆ ನನಗನ್ನಿಸ್ತಿರ್ತಕ್ಕಂಥದ್ದು, ಈಗ ಎಲ್ಲೋ ಒಂದು ಕಡೆ ನೀವು ಸಂಧಾನ ಅಂದ್ರೇನು, ನಾನು 5 ವರ್ಷನೇ ಇರ್ತೀನಿ ಅಂತಂದರೆ ಅದು ಸಂಧಾನನೇ ಆಗಲ್ಲ. ಅಥವಾ ಡಿ ಕೆ ಶಿವಕುಮಾರ್ ನೀವು 20ಕ್ಕೆ ಹೇಳಿದ್ರಿ, ನಾಳೆ 30ಕ್ಕೆ ಇದನ್ನು ಬಿಟ್ಕೊಡಿ ಅಂತ ಹೇಳಿದರೆ ಸಂಧಾನ ಹೆಂಗಾಗತ್ತೆ? ಅದು ಸಂಧಾನ ಆಗಲ್ಲ. ಸಂಧಾನ ಅಂತಂದರೆ ಮಧ್ಯಮ ಮಾರ್ಗ. ಇದರಲ್ಲಿ ಸುವರ್ಣ ಮಧ್ಯಮ ಏನು? ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ಸರಿ, ನಾನು ಹೈಕಮಾಂಡ್ ಮುಂದೆ ಹೈಕಮಾಂಡು ಪ್ರಾಮಿಸ್ ಮಾಡಿತ್ತು, ನಾನು ಪ್ರಾಮಿಸ್ ಮಾಡಿದ್ದೆ ಅಂತ ಡಿ ಕೆ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಮಾಡಿ ಹಾಗೇನಾದರೂ ಸಿದ್ದರಾಮಯ್ಯನವರು ಡಿ ಕೆ ಮಧ್ಯೆ 1-to-1 ಮಾತುಕತೆ ಎಲ್ಲ ವಿಷಯ ಬಂದರೆ ಐ ವಿಲ್ ಒಬ್ಲೈಜ್ ಯು, ಬಟ್ ವೇಟ್ ಫಾರ್ ಸಮ್ ಟೈಮ್ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕು. ಸಾಧ್ಯತೆ 1. ಸಾಧ್ಯತೆ 2 ಏನು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಈಗ ಡಿ ಕೆ ಕ್ಯಾಂಪೇನ್ ಕ್ಲೇಮ್ ಮಾಡ್ತಾ ಇದೆ, ಇಲ್ಲ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ಗೂ ಶಿವಕುಮಾರ್ಗೂ ಹೇಳಿದರು 2.5 ವರ್ಷದ 6 ದಿನ 1 ವಾರದ ಮುಂಚೆನೇ ಬಿಟ್ಟು ಕೊಟ್ಬಿಡ್ತೀನಿ, ಯಾಕೆ ಚಿಂತೆ ಮಾಡ್ತೀರಾ ಅಂತ ಅವ್ರು ಹೇಳಿದರು ಅಂತ ಇವ್ರು ಹೇಳ್ತಾರೆ. ಅದನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ನೀವು ಹಿಂಗೆ ಪದೇ ಪದೇ ಮಾಡಿದರೆ ನನಗೂ ಕನಸುಗಳಿವೆ, ನಾನು ಸುದೀರ್ಘಾವಧಿಯವರೆಗೆ 85ರಿಂದ ಹೊಡೆದಾಡ್ಕೊಂಡು ಬಂದಿದ್ದೀನಿ, ನಂದು ಇದು ಕೊನೆಯ ಅವಕಾಶ. 28ಕ್ಕೆ ನೋಡಿ, ಎಲ್ಲರೂ ಹೇಳ್ತಾರೆ 28ಕ್ಕೆ ಬರುತ್ತೆ, 28ಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಕಾದಾಟ ತಾನೇ. ಎಸ್, 28ಕ್ಕೆ ಅಧಿಕಾರ ಬರುತ್ತೋ ಇಲ್ಲೋ ಯಾರಿಗೆ ಗೊತ್ತು. ನನಗೂ 2.5 ವರ್ಷ ಅವಕಾಶ ಸಿಗುತ್ತೆ, ಬೇಡಪ್ಪ 2 ವರ್ಷ ಆದರೂ ಅವಕಾಶ ಬೇಕಲ್ವಾ. ಬಟ್ ಅದಕ್ಕೊಂದೇನಾದರೂ ಸ್ಟ್ರಕ್ಚರ್ಡ್ನೆಸ್ ಬೇಕಲ್ಲ. ಅದನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ಮನವೊಲಿಸ್ಬೋದು. ಸರಿ, ಅಧಿವೇಶನ ಇರೋವರೆಗಿರಿ, ಉತ್ತರಾಯಣದಲ್ಲಿ ನನಗೊಂದು ಒಳ್ಳೆಯ ದಿನ ಇದೆ, ನನಗೆ ಬಿಟ್ಕೊಡಿ, ಇಲ್ಲಾಂದರೆ ನೀವು ಬಿಟ್ಕೊಡೋದ್ರ ಬಗ್ಗೆ ಪ್ರಾಮಿಸ್ ನನ್ನ ಹತ್ರ ಮಾಡಿದರೆ ನಡೆಯಲ್ಲ, ದಿಲ್ಲಿಗೆ ಬನ್ನಿ, ಅಲ್ಲಿ ಪ್ರಾಮಿಸ್ ಮಾಡಿ. ಸರ್, ಈಗ ಬಿಟ್ಟು ಕೊಡೋದಕ್ಕೆ ನೆಪಗಳು 108 ಇರ್ತವೆ. ನಾನು ಕೇರಳ ಎಲೆಕ್ಷನ್, ಈಗ ಬಜೆಟ್ ಆದ ನಂತರ ಕೇರಳ ಎಲೆಕ್ಷನ್ ಅಂತ ಅದು ಬಹಿರಂಗವಾಗಿ ಹೇಳ್ತಕ್ಕಂಥ ಮಾತು. ಈಗ ಬಿಹಾರ್ ಎಲೆಕ್ಷನ್ ಆಯಿತು, ಕೇರಳ ಎಲೆಕ್ಷನ್ ಆಯಿತು. ಕೇರಳ ಎಲೆಕ್ಷನ್ಗೂ ಕರ್ನಾಟಕದ ರಾಜಕಾರಣಕ್ಕೂ ಏನೂ ಸಂಬಂಧ ಇಲ್ಲ. ಕರ್ನಾಟಕದ ರಾಜಕಾರಣದ ಏನೂ ಕೂಡ ಕೇರಳದ ಮೇಲೆ ಇಂಪ್ರಿಂಟ್ ಇಲ್ಲ, ಕೇರಳದ ಕರ್ನಾಟಕದ ಮೇಲೆ ಇಂಪ್ರಿಂಟ್ ಇಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೊಂದು ಗ್ರೇಸ್ಫುಲ್ ಎಕ್ಸಿಟ್, ಯಾಕಂದರೆ ಹಿ ಈಸ್ ಅ ಮಾಸ್ ಲೀಡರ್. ಈಗ ಯಡಿಯೂರಪ್ಪನವರು ಕೂಡ 2 ತಿಂಗಳು ಟೈಮ್ ಕೇಳಿದರು, ಹೈಕಮಾಂಡ್ ಗ್ರಾಂಟೆಡ್ 2 months ಟೈಮ್. ಇಲ್ಲಿ ಡಿ ಕೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸ್ತಾರ, ಸಿದ್ದರಾಮಯ್ಯ ಡಿ ಕೆ ಅವ್ರನ್ನ ಮನವೊಲಿಸ್ತಾರ? 2 ಸಾಧ್ಯತೆ. 3ನೇದು ನಾನು ಆಗಲೇ ಹೇಳಿದೆ ನಿಮಗೆ, ಈ ಮನವೊಲಿಕೆ ನಮ್ಮಿಬ್ಬರ ಮಧ್ಯೆ ಆದರೆ ಅದು ರಾಷ್ಟ್ರೀಯ ಪಾರ್ಟಿಯಲ್ಲಿ ನಾವೇ ಹಾಕಿರ್ಬೇಕು, ನಾವೇ ಇಬ್ಬರು ಪ್ರಾದೇಶಿಕ ಪಕ್ಷ ಕಟ್ಕೊಳ್ಬೋದು ಅಲ್ವಾ. ಸೊ ಅಧಿವೇಶನ ಮುಗಿಯುವವರೆಗೆ ಯಾವುದೇ ಚರ್ಚೆ, ಮಾತುಕತೆ, ಜಗ್ಗಾಟ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಮೀಟಿಂಗ್ಗಳು, ಶಾಸಕರ ದಿಲ್ಲಿ ಯಾತ್ರೆಗಳು, ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಯಾವುದೂ ಬೇಡ. ಸುಸೂತ್ರವಾಗಿ ಅಧಿವೇಶನ ಮುಗಿಸೋಣ. ನಂತರ ಸಂಕ್ರಾಂತಿ ಸಂದರ್ಭದಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ದಿಲ್ಲಿಗೆ ನಾವಿಬ್ಬರೂ ಹೋಗಿ ಬರೋಣ.
ಅಲ್ಲಿ ನಾವು ಆಗ್ಲೇ ಒಮ್ಮೆ ಮಾತನಾಡಿದ್ವಿ, ಈ ಕಾಯಿರಿ ಎನ್ನುವಂಥ ಶಬ್ದದಲ್ಲಿ ಅನ್ಸರ್ಟಿನಿಟಿ ಇದೆ, ಅನಿಶ್ಚಿತತೆ ಇದೆ ಅಂತ. ಅದನ್ನು ಒಪ್ಪೋಸ್ ಮನಸ್ಥಿತಿಯಲ್ಲಿ ಡಿ ಕೆ ಅವರು ಇದ್ದಾರೆ ಈ ಹಂತದಲ್ಲಿ. ಕಾಯಿರಿ ಸ್ವಲ್ಪ ದಿನ ಅಂತಂದ್ರೆ ನನಗೇನು ಡಿ ಕೆ ಕಾಯಲ್ಲ ಅಂತ ಅನ್ಸಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೆಂಗಿರುತ್ತೆ ಹೇಳ, ನಾನು ಅವತ್ತು ನಿಮ್ಗೆ ಮೊನ್ನೆ ಹೇಳಿದೆ, ಜನಾರ್ದನ್ ರೆಡ್ಡಿ ಅವ್ರದ್ದು ನಾನು ನೋಡ್ತಾ ಇದ್ದೆ, ಚೇರ್ಮನ್ರನ್ನ ಇಳಿಸ್ದೆ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ರು ದಿನ. ಅವತ್ತು ಸಂಜೆಯೇ ಸಂಧಾನ ಆಯಿತು, ಶೋಭಾ ಕರಂದ್ಲಾಜೆ ರಾಜೀನಾಮೆ ಕೊಡಬೇಕು, ವಿ ಪಿ ಬಳಿಗಾರ್ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ತೆಗಿಬೇಕು, ಬಳ್ಳಾರಿಯ ಎಲ್ಲ ಜಿಲ್ಲಾಧಿಕಾರಿಗಳು ನಾನು ಹೇಳ್ದಂತ ಕೇಳಬೇಕು. ಜನಾರ್ದನ್ ರೆಡ್ಡಿ ಒಪ್ಪಿಟ್ರು. ಹೀಗಾಗಿ ಇದು ಇಲ್ಲ, ನನಗನ್ಸುತ್ತೆ ಎರಡೂ ಸ್ಟೇಟ್ಮೆಂಟ್ಗಳೇನಿವೆ ಅಲ್ವಾ, ಸಿದ್ದರಾಮಯ್ಯನವ್ರದ್ದು 5 ವರ್ಷ ಅಧಿಕಾರದಲ್ಲಿ ಇದ್ದೇ ಇರ್ತೀನಿ ಅಂತಿದೆ ಅಲ್ವಾ, ಆ 5 ವರ್ಷ ಅಧಿಕಾರದಲ್ಲಿ ಇದ್ದೇ ಇರ್ತೀನಿ ಅನ್ನೋದು ಕಾಂಗ್ರೆಸ್ಸನ್ನು ಒಂದು ಡೆಡ್ಲಾಕ್ಗೆ ದೂಡುತ್ತೆ, ಬಿಕ್ಕಟ್ಟಿಗೆ ದೂಡುತ್ತದು. ಡಿ ಕೆ ಶಿವಕುಮಾರ್ 5 ವರ್ಷ ಅಧಿಕಾರವನ್ನು ಬಿಟ್ಕೊಡೋ ಸ್ಥಿತಿಯಲ್ಲಿಲ್ಲ. ಸೊ ದ್ಯಾಟ್ ಚಾನ್ಸಸ್ ಆರ್ ಲೆಸ್ ಅಂತ ನನಗನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರದ್ದು ಹೇಳಿಕೆ ಅಲ್ಲ, 2.5 ವರ್ಷ ಇದೆ ಈಗಲೇ ಬಿಟ್ಕೊಡಬೇಕು ಅಂತ. ಆ ಸಾಧ್ಯತೆಗಳು ಕೂಡ ಸಿದ್ದರಾಮಯ್ಯನವ್ರನ್ನ ಬೇಸರಕ್ಕೆ, ಅಸಮಾಧಾನಕ್ಕೆ ದೂಡ್ತವೆ. ಅದು ಕಾಂಗ್ರೆಸ್ಸನ್ನು ಒಂದು ಹೊಸ ಕ್ರೈಸಿಸ್ನತ್ತ ದೂಡುತ್ತೆ. ಮಧ್ಯಮ ಮಾರ್ಗ ಏನಿದ್ರಲ್ಲಿ, ಜನವರಿಯೋ, ಫೆಬ್ರವರಿಯೋ, ಮಾರ್ಚೋ, ಏಪ್ರಿಲೋ. ಮಾತನಾಡೋಣ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.